ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಫ್ಯಾಟಿ ಲಿವರ್ ಇನ್ಫೆಕ್ಷನ್ ಮತ್ತು ಲಿವರ್ದು ಏನಾದರೂ ಸಮಸ್ಯೆಗಳಿದ್ರೆ ಯೋಗ ಆಸನಗಳನ್ನು ಮಾಡೋದ್ರ ಮೂಲಕ ನಮ್ಮ ಯಕೃತ್ತನ್ನು ಆರೋಗ್ಯಕರವನ್ನಾಗಿ ಮಾಡ್ಬೋದ್ರಿ. ಇಲ್ಲಿ ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಅದ್ರ ಲಿಂಕ್ ಈ ವಿಡಿಯೋ ಕೆಳಗೆ ಕೊಟ್ಟಿದ್ದೀನಿ ರೀ. ಅದನ್ನು ನೋಡಿ ಅದರಾಗಿರೋ ಎಲ್ಲ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಈ ಪಾರ್ಟ್ 2 ವಿಡಿಯೋದೊಳಗೆ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳಿದಾವ್ರಿ ಇದರಲ್ಲಿ. ಮೊದಲ ಹೊಟ್ಟೆ ಮೇಲೆ ಮಲ್ಕೊಂಡ್ರಿ, ಡಬ್ ಮಲ್ಕೊಳ್ಳೋಣ್ರಿ. ಡಬ್ ಮಲ್ಕೋತೀರಿ, ಎರಡು ಕೈಗಳನ್ನ ಈ ರೀತಿ ಇಟ್ಟಿರ್ತೀರಿ. ಎರಡು ಪಾದಗಳು ಜೋಡಿಸಿದ್ದಿರಲಿ. ಇಲ್ಲೇ ಗದ್ದ ನೆಲಕ್ಕೆ ಹಚ್ಚ್ರಿ. ಏನು ಕೈ ಇಟ್ಟಿರಲ್ಲ ಕೈ ಮೇಲೆ ಗದ್ದ ಇರ್ತೈತಿ. ಈಗ ಎರಡೂ ಕೈಗಳನ್ನು ನಿಮ್ಮ ಚೆಸ್ಟ್ ಬಾಜುಗೆ ತೊಗೊಂಡವ್ರಿ. ಅವಾಗ ಗದ್ದ ನೆಲಕ್ಕೆ ಹಚ್ಚಿರಿ. ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಉಸಿರು ತಗೋತಾ ಕೇವಲ ಎದೆ ಭಾಗ ಮೇಲಷ್ಟ ಬರ್ಬೇಕ್ರಿ. ಉಸಿರು ಬಿಡ್ತೀರಿ ಇಲ್ಲೇ. ಏನು ಕೈಗಳು ಚೆಸ್ಟ್ ಬಾಜುಕ್ ಇಟ್ಟಿರಲ್ಲ ಅವು ಹಿಂದೆ ಜಗ್ಗು. ಎಲ್ಬೋ ಹಿಂದೆ ಬಂದೆವು. ಸಹಜವಾದ ಉಸಿರಾಟ ಇರ್ತೈತ್ರಿ. ಇಲ್ಲೇ ಎದೆ ಭಾಗ ಎಕ್ಸ್ಪಾಂಡ್ ಆಗಿರ್ತೈತಿ, ಗಂಟ್ಲ ಸ್ಟ್ರೆಚ್ ಆಗಿರ್ತೈತಿ, ದೃಷ್ಟಿ ಮೇಲಿರ್ತೈತಿ, ಮೇಲೆ ನೋಡ್ತೈತಿ. ಸಹಜವಾದ ಉಸಿರಾಟದೊಂದಿಗೆ 5 ಕೌಂಟ್. 1 2 3 4 5. ಈಗ ಮತ್ತೆ ಉಸಿರು ತಗೋರಿ. ಉಸಿರು ಬಿಡ್ತಾ ಮತ್ತೆ ವಾಪಸ್ ಕೆಳಗೆ ಬರ್ತೀರಿ. ರಿಲ್ಯಾಕ್ಸ್. ಮಕರಾಸನ ಸ್ಥಿತಿ ರಿಲ್ಯಾಕ್ಸ್ ಆಗ್ತೀರಿ. ಇಲ್ಲೇ ಭುಜಂಗಾಸನ ಒಳಗೆ ಉಸಿರು ತಗೋತಾ ಮೇಲ್ ಬರೋದು, ಉಸಿರು ಬಿಡ್ತಾ ಕೆಳಗೆ ಬರೋದನ್ನ ಮಾಡೋಣ್ರಿ. ಅದಕ್ಕಾಗಿ ಎರಡೂ ಕೈಗಳು ನಿಮ್ಮ ಚೆಸ್ಟ್ ಬಾಜುಕ್ ಇರ್ತಾವು. ಇಲ್ಲಿ ಉಸಿರು ತಗೋತಾ ಮೇಲ್ ಬರ್ತೀರಿ. ಇಲ್ಲೇ ಕೈಗಳು ಸ್ಟ್ರೆಚ್ ಆಗಿರಲಿ, ಸ್ವಲ್ಪ ಮೇಲ್ ಬರ್ತೀರಿ. ಇಲ್ಲೇ ಕತ್ತು ಭಾಗ ಸ್ವಲ್ಪ ಹಿಂದೆ ಇರ್ತೈತಿ. ಆಮೇಲೆ ಕಾಲುಗಳನ್ನು ಜೋಡಿಸಿದ್ರು ಜೋಡಿಸ್ಬೋದು, ಅಥವಾ ಸ್ವಲ್ಪ ಅಗಲ್ ಕೂಡ ನೀವು ಇಟ್ಕೋಬಹುದು. ಈ ರೀತಿ ಬರ್ತೀರಿ. ಉಸಿರು ತಗೋತಾ ಮೇಲ್ ಬರ್ತೀರಿ, ಮತ್ತು ಉಸಿರು ಬಿಡ್ತಾ ಕೆಳಗೆ. ಮತ್ತೆ ಉಸಿರು ತಗೋತಾ ಮೇಲೆ, ಈ ರೀತಿ 10 ಬಾರಿ ಮಾಡ್ತೀರಿ. ಅಥವಾ ಕೈ ಈ ರೀತಿ ತಗೊಳಕ್ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಕೈ ಮುಂದಿಟ್ಟು ಕೂಡ ಮಾಡ್ಬೋದು. ಈ ರೀತಿ ಕೈ ಮುಂದಿಡ್ತೀರಿ. ಮೇಲ್ ಬರ್ತೀರಿ, ಉಸಿರು ಬಿಡ್ತಾ ಕೆಳಗೆ. ಹಿಂಗೆ ಮಾಡ್ಬೇಕಂತೇನಿಲ್ರಿ. ಹಿಂಗೆ ಕೈ ಮುಂದಿಟ್ಟು ಕೂಡ ಮಾಡ್ಬೋದು. ಇವೆಲ್ಲ ಮಾರ್ಪಾಡುಗಳಿವು. ಮಾರ್ಪಾಡುಗಳನ್ನು ಮಾಡ್ಕೊತ ಇರ್ಬೇಕ್ರಿ ನಾವು. ಇದೇ ರೀತಿ 10 ಬಾರಿ ಮಾಡ್ರಿ, ಅಥವಾ 15 ಬಾರಿ ಮಾಡ್ರಿ, 20 ಬಾರಿ ಕೂಡ ನೀವು ಇದನ್ನ ಮಾಡ್ಬೋದ್ರಿ. 10 ಬಾರಿ, 15 ಬಾರಿ ಅಥವಾ 20 ಬಾರಿ ಆದಮೇಲೆ ಎರಡೂ ಕೈಗಳ ಮೇಲೆ ಕೈ ಇರಲಿ. ಎರಡೂ ಕಾಲುಗಳನ್ನು ಪಾದಗಳನ್ನು ಹೊರಮುಖವಾಗಿ ತಗೋರಿ. ಇಲ್ಲೇ ಒಂದು ಕಡೆ ನಿಮ್ಮ ಗಲ್ಲ ಏನೈತಲ್ಲ ಒಂದು ಕಡೆ ಹಚ್ಚಿರಿ ಈ ರೀತಿ. ರಿಲ್ಯಾಕ್ಸ್ ಮಾಡ್ರಿ. ಇಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದಮೇಲೆ ಮತ್ತೆ ನೆಕ್ಸ್ಟ್ ಆಸನ ಶಲಭಾಸನ. ಅದಕ್ಕಾಗಿ ಎರಡೂ ಕಾಲುಗಳನ್ನು ಜೋಡಿಸ್ಕೋತೀರಿ. ಎರಡೂ ಕೈ ಮುಂದೆ ಮಾಡ್ರಿ. ಈಗ ಇಲ್ಲೇ ಎರಡೂ ಕಾಲನ್ನು ಇರ್ತದ್ರಿ, ಒಂದು 20 to 30 ಡಿಗ್ರಿ ಅಷ್ಟು. ಈಗ ಉಸಿರು ತಗೋತೀರಿ. ಉಸಿರು ತಗೋತಾ ಕಾಲು ಎತ್ತೀರಿ, ಮುಂದಕ್ಕೆ ಕೈ ಚಾಚಿರ್ತೀರಿ. ಉಸಿರು ಬಿಡ್ತೀರಿ. ಇಲ್ಲೇ ಸಹಜವಾದ ಉಸಿರಾಟ ನೋಡ್ರಿಲ್ಲೇ. ಹೊಟ್ಟೆ ಮೇಲೆ ಭಾರ ಐತಿ. ಅದ್ರ ಕಡೆ ಗಮನ ಇರಲಿ. ಕಾಲುಗಳು ಜಗ್ದಂಗೆ ಅನ್ಸಾಕತ್ತಾವು. ಹ್ಯಾಮ್ಸ್ಟ್ರಿಂಗ್ಸ್. ಅದ್ರ ಕಡೆ ಗಮನ ಇರಲಿ. ಸಹಜವಾದ ಉಸಿರಾಟ. 1 2 3 4 5 6 7 8 9 10. ಮತ್ತೆ ಉಸಿರು ತಗೋರಿ. ಉಸಿರು ಬಿಡ್ತಾ ಕೆಳಗೆ ನಿಧಾನವಾಗಿ ಕೈ ಕೆಳಗಿಸ್ರಿ, ಕಾಲನ್ನು ಕೆಳಗಿಸ್ತೀರಿ. ರಿಲ್ಯಾಕ್ಸ್ ಮಾಡ್ತೀರಿ. ಆಗಲೇ ಏನು ಭುಜಂಗಾಸನ ಹೇಳಿದೆ, ಅದನ್ನು 2 ರಿಂದ 3 ಬಾರಿ ಮಾಡ್ರಿ. ಆಮೇಲೆ ಈಗೇನು ಶಲಭಾಸನ ಹೇಳಿದೆ, ಇದನ್ನು ಕೂಡ 3 ಬಾರಿ ಮಾಡೋದು. ಏನು ಒಂದ್ಸಲ ಮಾಡ್ತೀರಿ, 10 ಕೌಂಟ್ ಮಾಡ್ತೀರಿ ಸಹಜವಾದ ಉಸಿರಾಟದೊಂದಿಗೆ. ಆಮೇಲೆ ಮಕರಾಸನ ಸ್ಥಿತಿಯಾಗಿ ರಿಲ್ಯಾಕ್ಸ್ ಮಾಡ್ರಿ. ಮತ್ತೆ ಒಂದ್ಸಲ ಮಾಡ್ರಿ, ಮತ್ತೆ ರಿಲ್ಯಾಕ್ಸ್ ಮಾಡ್ರಿ, ಮತ್ತೆ ಮಾಡ್ರಿ. ನೆಕ್ಸ್ಟ್ ಒನ್ ಧನುರಾಸನ. ಎರಡೂ ಕಾಲುಗಳನ್ನು ಜೋಡಿಸ್ಕೊಂತೀರಿ. ಈಗ ಎರಡೂ ಕಾಲನ್ನು ಫೋಲ್ಡ್ ಮಾಡ್ರಿ. ಧನುರಾಸನ್. ಎರಡೂ ಕೈಗಳನ್ನು ಹಿಂದೆ ಈ ರೀತಿ ಕಾಲನ್ನ ಹಿಡ್ಕೋತೀರಿ.
ಹಿಡ್ಕೊಂಡು ನಿಮ್ಮ ಕಡೆ ಜಗ್ರಿ ಇವನ್ನ. ಈಗ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಉಸಿರು ತಗೋತಾ ಮೇಲೆ ಬರ್ತೀರಿ, ಉಸಿರು ಬಿಡ್ತೀರಿ ಇಲ್ಲೇ. ಸೊ ಹಿಂದೆ ಕಾಲು ಜಗ್ತೀರಿ, ದೃಷ್ಟಿ ಮೇಲಿರ್ತೈತಿ, ಗಂಟ್ಲ ಸ್ಟ್ರೆಚ್ ಆಗಿರ್ತೈತಿ. 1 2 3 4 5 ಮತ್ತೆ ಉಸಿರು ತಗೋರಿ, ಉಸಿರು ಬಿಡ್ತಾ ಕೆಳಗೆ ಬರ್ರಿ. ಫಸ್ಟು ಕಾಲನ್ನು ಇಳಿಸ್ರಿ. ಸೊ ಫ್ಲೆಕ್ಸಿಬಲ್ ಇಲ್ಲ ಅಂತಂದ್ರೆ, ಸೊ ಧನುರಾಸನ ಸ್ವಲ್ಪ ಟಫ್ ಆಗ್ತೈತಿ, ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಸೊ ಅರ್ಧ ಬೇಕಾಸನ ಮಾಡೋಣ ಅಂತೀರಿ ನಾವು. ಸೊ ಅರ್ಧ ಬೇಕಾಸನ. ಸೊ ಯಾವ ರೀತಿ ಮಾಡೋದು ಅಂತಂದ್ರೆ, ಮೊದಲ ಎಡಗೈನ ಈ ರೀತಿ ಮುಂದಿಟ್ಕೋರಿ, ಸ್ವಲ್ಪ ಮೇಲೆ ಬರ್ತೀರಿ ಇಲ್ಲೇ. ಸೊ ಎದೆ ಭಾಗ ಮೇಲೆ ಬರಲಿ, ಹೊಟ್ಟೆ ಭಾಗ ಕೆಳಗಿರ್ತೈತ್ರಿ ಇಲ್ಲಿ. ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದ್ರೆ, ಸೊ ಬಲಗಾಲನ್ನ ಫೋಲ್ಡ್ ಮಾಡ್ಕೋರಿ. ಸೊ ಯಾವ ಕೈ ಮುಂದಿಟ್ಟಿರ್ತಿರಲ್ಲ, ಸೊ ಅದರ ಅಪೋಸಿಟ್ ಕಾಲನ್ನು ಫೋಲ್ಡ್ ಮಾಡ್ಕೋಬೇಕು. ಸೊ ಈಗ ಈ ಕೈಯಿಂದ ಬಲಗೈಯಿಂದ ಬಲಗಾಲನ್ನು ಜಗ್ತೀರಿ, ಈ ರೀತಿ ಫೋಲ್ಡ್ ಮಾಡ್ತೀರಿ. ಸೊ ಇದನ್ನು ಫೋಲ್ಡ್ ಮಾಡೋ ಮುಂದೆ ಸೊ ಹಿಂಗೆ ಹಿಡ್ಕೊಂಡು ಫೋಲ್ಡ್ ಮಾಡೋಂಗಿಲ್ಲ ರೀ. ಸೊ ಏನು ಮಾಡ್ಬೇಕಂತಂದ್ರೆ ಈ ರೀತಿ ಹಿಂಗೆ ಏನು ಪಾದ ಐತಲ್ಲ, ಸೊ ಹೊರಗೆ ಈ ರೀತಿ ಹಿಡ್ಕೋರಿ ಇದನ್ನು ಕೈಯನ್ನು. ಸೊ ಆಮೇಲೆ ಇದನ್ನು ಈ ರೀತಿ ಕೈ ಹೊಳ್ಸ್ಕೊರಿ. ಸೊ ಎಲ್ಬೋ ಮೇಲೆ ಬರಬೇಕು. ಸೊ ಆ ರೀತಿ ಹೊಳ್ಸ್ಕೊಂಡು ಸೊ ಈಗ ಪ್ರೆಸ್ ಮಾಡ್ತೀರಿ, ಇದನ್ನು ಈ ರೀತಿ ಹಿಡ್ಕೊಂಡು ಪ್ರೆಸ್ ಮಾಡಿರಿ. ಎಲ್ಬೋ ಮೇಲೆ ಬರ್ತೈತಿ. ಸೊ ನೀವು ಮೇಲಿರ್ತೀರಿ, ಎದೆ ಭಾಗ ಮೇಲಿರ್ತೈತಿ. ಸ್ವಲ್ಪ ಸಹಜವಾದ ಉಸಿರಾಟ. 10 ಕೌಂಟ್. 1 2 3 4 5 6 7 8 9 10. ಸೊ ನಿಧಾನವಾಗಿ ಕೈ ಬಿಡಿಸ್ಕೋರಿ, ಕಾಲು ಬಿಡಿಸ್ಕೋರಿ, ಬಿಡಿಸ್ಕೊಂಡು ಕೆಳಗೆ ಬರ್ತೀವಿ. ನೆಕ್ಸ್ಟ್ ಇನ್ನೊಂದು ಕಾಲು. ಸೊ ಅವಾಗ ಬಲಗೈ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀರಿ. ಸೊ ನೆಕ್ಸ್ಟ್ ಎಡಗಾಲು ಫೋಲ್ಡ್ ಮಾಡ್ಕೋತೀರಿ. ಫಸ್ಟ್ ಫೋಲ್ಡ್ ಮಾಡ್ಕೋರಿ ಇದನ್ನು. ಸೊ ಈ ಕೈ ಏನೈತಲ್ಲ ಈ ರೀತಿ ತಗೋರಿ, ಇಲ್ಲಿ ಹಚ್ಚಿರಿ ಇದನ್ನು. ಮೊದಲು ನಿಮ್ಮ ಕಡೆ ಜಕ್ಕೋರಿ, ಆಮೇಲೆ ಈ ರೀತಿ ಕೈಯನ್ನು ಟರ್ನ್ ಮಾಡ್ಕೊರಿ. ಈ ರೀತಿ ಇರ್ತೈತಲ್ಲ ಕೈ, ಸೊ ಹಿಂಗೆ ಟರ್ನ್ ಮಾಡ್ಕೊರಿ. ಇದನ್ನು ಟರ್ನ್ ಮಾಡ್ಕೊಂಡ್ರಿ ಅಂತಂದ್ರೆ ಸೊ ಇಲ್ಲೇ ಎಲ್ಬೋ ಮೇಲೆ ಬರ್ತೈತಿ. ಸೊ ಇದೇ ರೀತಿ ಇರ್ಬೇಕು ರೀ ಕೈ ಇದು. ಸೊ ನೀವು ಹಿಂಗೆ ಮಾಡ್ಕೊಂಡು ಹಿಂಗೆ ಜಗಾತ್ರ ಕೈ ಪೇನ್ ಬರ್ತೈತಿ. ಸೊ ಅದಕ್ಕೆ ಮೇಲೆ ಬರ್ಬೇಕಿದು. ಸೊ ಏನು ಪಾದ ಐತಲ್ಲ, ಸೊ ಹಿಂಗೆ ಇಟ್ಕೊಂಡಿರ್ತೀರಿ. ಸೊ ಇಲ್ಲಿಂದ ಈ ರೀತಿ ತಗೋರಿ ಇದನ್ನು. ಈಗ ಒತ್ತಿರಿ. ಸೊ ಒತ್ತಾಗ ಕೂಡ ಈಸಿ ಆಗ್ತೈತಿ ಈ ರೀತಿ ಮಾಡ್ಕೊಂಡ್ರೆ. ಸೊ ಹಿಂಗೆ ಒತ್ತೀರಿ, ಎಲ್ಬೋ ಮೇಲೆ ಬರ್ತೈತಿ, ಎದುರಿಗೆ ನೋಡ್ತಿರ್ತೀರಿ, ಸಹಜವಾದ ಉಸಿರಾಟ ಇರ್ತೈತಿ. ಇಲ್ಲಿ 10 ಕೌಂಟ್. 1 2 3 4 5 6 7 8 9 10. ಕಾಲು ಕೈ ಬಿಡಿಸ್ಕೊತೀರಿ. ಮತ್ತು ಆಮೇಲೆ ಇಲ್ಲಿ ಇಲ್ಲೊಂದು ಏನಂತಂದ್ರೆ, ಸೊ ಕೈ ಇದೇ ರೀತಿ ಮುಂದೆ ಇಟ್ಕೊಂಡ್ರಿ ಅಂತಂದ್ರೆ ಸೊ ನಿಮಗೆ ಎದೆ ಭಾಗ ಮೇಲೆ ಹತ್ತೈತಿ. ಸೊ ಇಲ್ಲಿ ಇಟ್ಕೊಂಡ್ರಿ ಅಂತಂದ್ರೆ ಸೊ ಇಲ್ಲಿ ಪೇನ್ ಅಂದಂಗೆ ಅನಿಸ್ತೈತಿ, ಮತ್ತು ನಿಮ್ಗೆ ಹೇಳಕ್ಕೆ ಆಗಂಗಿಲ್ಲ. ಸೊ ಅದಕ್ಕೆ ಜಾಸ್ತಿ ಇಲ್ಲಿ ಒಳಗೆ ಇಟ್ಕೊಳ್ಳಾರ್ದ ಸ್ವಲ್ಪ ಹೊರಗೆ ಇಟ್ಕೊರಿ ಕೈಯನ್ನು. ಸೊ ಈ ರೀತಿ ಕೈ ಹೊರಗೆ ಇಟ್ಕೊರಿ ಇದನ್ನು. ಸೊ ಇದು ಒತ್ತೀರಿ, ಈ ರೀತಿ ಎದೆ ಭಾಗ ಮೇಲೆ ಬರ್ತೈತಿ ರೀ. ನಂತರ ವಾಪಸ್ ಬರೋ ಮುಂದೆ ಕೈ ಬಿಡಿಸ್ಕೊರಿ. ಫಸ್ಟು ಕಾಲು ಬಿಡಿಸ್ಕೊರಿ. ನಂತರ ಎರಡು ಒಂದ್ರ ಮೇಲೆ ಒಂದು ಕೈ ಇಟ್ಟಿರ್ತೀರಿ, ಎರಡು ಪಾದಗಳನ್ನು ಹೊರಮುಖವಾಗಿ ಚಾಚಿ ಮಕರಾಸನ ಸ್ಥಿತಿಯೊಳಗೆ ರಿಲ್ಯಾಕ್ಸ್ ಆಗ್ತೀರಿ. ಇದು ಅರ್ಧ ಬೇಕಾಸನ ಕೂಡ ಒಂದು 3 ಬಾರಿ ಮಾಡಿರಿ. ಸೊ ಬಲಗಾಲಿಗೆ 10 ಕೌಂಟು, ಎಡಗಾಲಿಗೆ 10 ಕೌಂಟ್. ಇಂಥವು 10 ಕೌಂಟನ್ನು 3 ಬಾರಿ ಮಾಡಿರಿ. ಸೊ 1 ಬಾರಿ ಮಾಡಿದಾಗ ಬಲಗಾಲ ಎಡಗಾಲ 10 ಕೌಂಟ್ ಮಾಡ್ತೀರಿ. ಆಮೇಲೆ ಅಲ್ಲೇ ಮತ್ತೆ ಈ ರೀತಿ ಮಕರಾಸನ ಸ್ಥಿತಿಯೊಳಗೆ ರೆಸ್ಟ್ ತೊಗೋರಿ. ಮತ್ತು ಆಮೇಲೆ ಮತ್ತೊಂದು ಸಲ 10 ಕೌಂಟ್ ಮಾಡಿರಿ, ಮತ್ತೆ ರೆಸ್ಟ್ ತೊಗೋರಿ, ಮತ್ತೆ 10 ಕೌಂಟ್ ಮಾಡಿರಿ. ಒಮ್ಮೆನೇ ಅದಕ್ಕೊಂದು 20 ಇದಕ್ಕೊಂದು 20 ಮಾಡಕ್ಕೆ ಹೋಗ್ಬೇಡ್ರಿ, ಮತ್ತು ಸ್ಟ್ರೇನ್ ಆಗ್ತೈತಿ. ಅದಕ್ಕೆ ಒಂದ್ಸಲ ಆ ಕಡೆ ಈ ಕಡೆ 10 ಮಾಡಿದ್ಮೇಲೆ ರಿಲ್ಯಾಕ್ಸ್ ಆಗ್ರಿ. ಸೊ ಇಷ್ಟಾದ್ಮೇಲೆ ಶವಾಸನ ಸ್ಥಿತಿ ಒಳಗೆ ಒಂದು 5 ರಿಂದ 3 ನಿಮಿಷ ಅಥವಾ 5 ನಿಮಿಷ ಅಥವಾ 10 ನಿಮಿಷದವರೆಗೂ ರಿಲ್ಯಾಕ್ಸ್ ಆಕ್ಕಿರಿ. ಶವಾಸನ ಸ್ಥಿತಿ ಒಳಗೆ ರಿಲ್ಯಾಕ್ಸ್ ಆದಮೇಲೆ ನಿಧಾನವಾಗಿ ಎದ್ದು ಕೂತ್ಕೋತೀವಿ. ಸೊ ಏನು ಆಸನಗಳನ್ನು ತೋರಿಸಿದ್ನಿ, ಸೊ ಉಸಿರ ಮಾಡಕ್ಕೆ ಹೋಗ್ಬೇಡ್ರಿ, ನಿಧಾನವಾಗಿ ಮಾಡಿರಿ. ಸೊ 1ನೇ ದಿವಸಕ್ಕೆ ನೀವು
ಮೂರು ಸೆಟ್ ಆಗಲಿಲ್ಲ ಅಂತಂದ್ರೆ ಒಂದು ಸೆಟ್ ಮಾಡ್ರಿ. ಆಮೇಲೆ ಹಿಂಗೆ ಇನ್ಕ್ರೀಸ್ ಮಾಡ್ಕೊತ ಹೋಗ್ರಿ, 2 ಸೆಟ್ 3 ಸೆಟ್ ಈ ರೀತಿ ಇನ್ಕ್ರೀಸ್ ಮಾಡ್ಕೊತ ಹೋಗ್ರಿ. ಆಮೇಲೆ ಕೌಂಟ್ ಕೂಡ ಇನ್ಕ್ರೀಸ್ ಮಾಡ್ಕೊತ ಹೋಗ್ರಿ. ಸೊ ಇವತ್ತು 10 ಮಾಡಿರಿ ಅಂತಂದ್ರೆ ನೆಕ್ಸ್ಟ್ ಡೇ 15 ಮಾಡ್ರಿ, ಅದ್ರ ನೆಕ್ಸ್ಟ್ ಡೇ 20 ಕೌಂಟನ್ನು ಜಾಸ್ತಿ ಮಾಡ್ಕೊತ ಹೋಗ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.